20 ಭಾಷೆಗಳಲ್ಲಿ ಸುಮಾರು 12,000ಕ್ಕೂ ಅಧಿಕ ಹಾಡನ್ನು ಹಾಡಿದಂಥವರು ಆಶಾ ಭೋಸ್ಲೆ ಅವರು. ಕನ್ನಡದಲ್ಲೂ ಕೂಡ ಹಲವು ಹಾಡುಗಳಿಗೆ ಅವರು ಧ್ವನಿಯಾಗಿದ್ದರು. ಸಿದ್ದರಾಮಯ್ಯನವರು ಕೂಡ ಇದೀಗ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆಶಾ ಭೋಸ್ಲೆ ಅವರ ನಿಧನದಿಂದಾಗಿ ನಾನು ದುಃಖಿತನಾಗಿದ್ದೀನಿ. ಸ್ವರ ಸಾಮ್ರಾಜ್ಞಿಯನ್ನು ಕಳ್ಕೊಂಡು ಚಿತ್ರರಂಗ ಬಡವಾಗಿದೆ. ಹಲವು ದಶಕಗಳಿಂದ ಸಂಗೀತ ಪ್ರಿಯರನ್ನು ಅವರು ರಂಜಿಸಿದ್ದಾರೆ. ತಮ್ಮ ಸುಮಧುರ ಧ್ವನಿ, ಸರಳ ನಡೆನುಡಿ, ವಾತ್ಸಲ್ಯ ತುಂಬಿದ ಮಾತುಗಳಿಂದ ಜನಮಾನಸದಿಂದ ಶಾಶ್ವತ ಅವರು ಸಂಗೀತದ ಬಹುದೊಡ್ಡ ಕೊಂಡಿಯೊಂದು ಕಳಚಿದಂತಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ತಮ್ಮ ಸುಮಧುರವಾದಂಥ ಧ್ವನಿ, ಸರಳ ನಡೆನುಡಿ, ವಾತ್ಸಲ್ಯ ತುಂಬಿದ ಮಾತುಗಳಿಂದ ನಮ್ಮನ್ನು ಅವರು ಪ್ರಭಾವಿಸಿದ್ದಂಥವರು. ಈಗ ಅವರು ಇಲ್ಲ ಅನ್ನುವಂಥ ವಿಚಾರ ಇದು ಬಹಳ ದೊಡ್ಡ ನಷ್ಟ ಸಂಗೀತ ಲೋಕಕ್ಕೆ ಅಂತಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಹೇಳ್ಕೊಂಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನು ಆಗ್ತಾನೆ ಹೇಳಿದಾಗೆ 1967ರಲ್ಲಿ ಅವರು ಕನ್ನಡದ ಸಿನಿಮಾವೊಂದಕ್ಕೆ ಅವರು ಧ್ವನಿಯಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲ ಸಿನಿಮಾದ ಹಾಡುಗಳಿಗೂ ಕೂಡ ಧ್ವನಿಯಾಗಿದ್ದರು. ಈಗ ಇತ್ತೀಚೆಗೆ ಮತ್ತೆ ಮುಂಗಾರು ಅನ್ನುವಂಥದ್ದೇನೋ ಒಂದು ಸಿನಿಮಾದಲ್ಲಿ ಅವರು ಹಾಡನ್ನು ಹಾಡಿದ್ರು ಕೂಡ. ಇತ್ತೀಚೆಗೆ ಅನ್ನುವಂಥದ್ದಂದರೆ ಒಂದು 3-4 ವರ್ಷಗಳ ಹಿಂದೆ ಅಂತ ಕಾಣಿಸುತ್ತೆ. ಹೀಗೆ ಕನ್ನಡದ ಬಹಳಷ್ಟು ಹಾಡುಗಳಿಗೂ ಕೂಡ ಧ್ವನಿಯಾಗಿದ್ದರು. ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪದ್ಮವಿಭೂಷಣ ಪುರಸ್ಕೃತೆ ಆಶಾ ನಿಧನದ ಸುದ್ದಿಯನ್ನು ಕೇಳಿ ನಮಗೆ ಅತೀವ ದುಃಖ ಆಗಿದೆ. ತಮ್ಮ ಅದ್ಭುತ ಕಂಠಸಿರಿಯ ಮೂಲಕ ಅವರು ಬಹಳಷ್ಟು ಹಾಡುಗಳಿಗೆ ಧ್ವನಿಯಾಗಿದ್ದಂಥವ್ರು, ಜೀವ ತುಂಬಿದಂಥವ್ರು. ಸೊ ಅವರನ್ನು ನಾವು ಕಳ್ಕೊಂಡಿರುವಂಥದ್ದು ಬಹಳ ನೋವಿನ ಸಂಗತಿ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಆಶಾ ಭೋಸ್ಲೆ ಅವರ ನಿಧನಕ್ಕೆ.